ನೀವು ಬಂದಾಗಿದ್ದಂತ ರೈತರ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಅಥವಾ ಕೃಷಿ ವಲಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಅನ್ಸುತ್ತೆ? ನಾವು ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ಹೊಸ ಹೊಸ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಹೊಸ ಹೊಸ ತಳಿ ಕೊಟ್ಟಿದ್ದೀವಿ. ಇವತ್ತು ನಾವು ಮೊನ್ನೆ ಫಿಲಿಪೈನ್ಸ್ಗೆ ಹೋಗಿದ್ದು. ಸೊ ರೈಸ್ ರಿಸರ್ಚ್ ಸೆಂಟರ್ ಇದೆ ಅಲ್ಲಿ 20 ದಿವಸ ನೀರೊಳಗಡೆ ಮುಳುಗಿದ್ರು ಬೆಳೆ, 20 ದಿವಸ ಆದ್ಮೇಲೆ ನೀರು ಕಡಿಮೆ ಆದ್ರೂ ಬೆಳೆಗೆ ನಷ್ಟ ಆಗದೆ ಇರೋ ರೀತಿಯಲ್ಲಿ ಸಸ್ಟೈನ್ ಆಗುವಂಥ ತಳಿನ ಕಂಡುಹಿಡಿದಿದ್ದಾರೆ. ಆ ಥರದ್ದು ಸಹ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ದೀವಿ. ಮಂಡ್ಯ ಯೂನಿವರ್ಸಿಟಿಗೆ MO ಮಾಡ್ಕೊಂಡ್ಬಂದಿದ್ದೀವಿ ಫಿಲಿಪೈನ್ಸಲ್ಲಿ. ಸೊ ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ಬಟ್ ಆ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಏನೆಲ್ಲ ಸಾಧ್ಯ ಅನ್ನೋ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದ್ರ ಮಧ್ಯದಲ್ಲಿ ಈ ವಾಣಿಜ್ಯ ಮೇಳದಿಂದ ರೈತರಿಗೆ ಹೆಚ್ಚು ತಿಳಿಸ್ತಕ್ಕಂಥ ಉದ್ಯಮಿ ಮಾಡಲಿಕ್ಕೆ ಏನೇನು ಅವಕಾಶಗಳಿದೆ ಅನ್ನೋದಕ್ಕೆ ಮತ್ತು ಯಾವ ರೀತಿ ತಂತ್ರಜ್ಞಾನವನ್ನು, ಮಾರುಕಟ್ಟೆಯನ್ನು, ಮೌಲ್ಯವರ್ಧನೆಯನ್ನು, ಬ್ರ್ಯಾಂಡಿಂಗ್ನ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದು ತೋರ್ಸಕ್ಕೆ.